ಫ್ಲವರ್ನ ಹುಡುಕ್ತಾ ಇದ್ದೀನಿ. ನಾನು ರವಿಗೆ ಹೇಳ್ತೀನಿ, ಈ ಕೇಸ್ನ ಅವನೇ ತಗೊಳ್ತಾನೆ. ಅಪ್ಪ ಭಯಲ್ವಮ್ಮ? ಅವ್ರಿಗೆ ಗೊತ್ತಾದ್ರೆ? ನೀನು ಅವ್ರ ಬಗ್ಗೆ ಚಿಂತೆ ಮಾಡಬೇಡ, ನಾನು ನಿನ್ನ ಜೊತೆಲಿರ್ತೀನಿ. ಅವರು ಸಿಟ್ಟು ಮಾಡ್ಕೊಂಡು ನನ್ನ ಡಿವೋರ್ಸ್ ಕೊಟ್ಟರು ಪರವಾಗಿಲ್ಲ. ನೀನು ನನ್ನನ್ನು ಸಾಕ್ತೀಯ ಅನ್ನೋ ನಂಬಿಕೆ ನನಗಿದೆ. ಈ ವಿಷಯದಲ್ಲಿ ನಾನು ಯಾವತ್ತೂ ನಿನ್ನ ಜೊತೆಲಿರ್ತೀನಿ. ಮಗನ್ನ ದೂರ ಮಾಡಿದ್ರೆ ಆರ್ತಿ ಆರೋಗ್ಯ ಹಾಳಾಗೋಗುತ್ತೆ. ಇವಳು ನಮ್ಮ ವಂಶದ ಕುಡಿಗೆ ತಾಯಿ ಆಗ್ತಿದ್ದಾಳೆ. ಅವಳು ಆರೋಗ್ಯ ಕಾಪಾಡೋದು ನಮ್ಮ ಕರ್ತವ್ಯ. ಇವಳು ಪ್ರೆಗ್ನೆನ್ಸಿಲಿ ಕಾಂಪ್ಲಿಕೇಶನ್ಸ್ ಇದೆ ಅಂತ ಗೊತ್ತಾದಾಗ ಎಲ್ಲರೂ ಆ ಮಗುನ್ ತೆಗೆಸ್ಬಿಡಿ ಅಂತ ಬಲವಂತ ಮಾಡಿದ್ರು. ಆದ್ರೆ ಇವಳು ತನ್ನ ಜೀವನೇ ಪಣವಾಗಿಟ್ಟು ಆ ಮಗುನ ಉಳಿಸ್ಕೊಂಡಿದ್ದಾಳೆ. ಅವಳ ಆರೋಗ್ಯ ಕೆಟ್ಟರೆ ನಾನು ಸಹಿಸಲ್ಲ. ನೀವಿಷ್ಟು ಧೈರ್ಯ ಕೊಟ್ರೆ ನನಗೆ ಅಷ್ಟು ಸಾಕಮ್ಮ. ನಾನು ಏನು ಬೇಕಾದರೂ ಎದುರಿಸ್ತೀನಿ. ಸೂರ್ಯ, ಹಣದ ಅವಶ್ಯಕತೆ ಏನಾದರೂ ಇದ್ರೆ ನನ್ನ ಕೇಳು. ನನ್ನ ಹೆಸರಲ್ಲಿರೋ ಹಣನ ನಾನು ನಿನಗೆ ಕೊಡ್ತೀನಿ. ಆದರೆ ಯಾವುದೇ ಕಾರಣಕ್ಕೂ ಅವನ ಕೈಗೆ ಮಗು ಕೊಡಬಾರ್ದು. ನನಗೆ ನನ್ನ ಮಗ ಸೊಸೆ ಸಂತೋಷ ಮುಖ್ಯ. ಅಂತೂ ಇಂತೂ ಪುರ್ಸತ್ ಮಾಡ್ಕೊಂಡು ನಮ್ಮ ಮನೆಗೆ ಬಂದಿದ್ಯಾ. ಬಾ. ಪುರ್ಸತ್ ಮಾಡ್ಕೊಂಡು ಎಲ್ಲಿಂದ ಬಂತಮ್ಮ? ಅದಕ್ಕೆ ನಿಮ್ಮ ಮಗ ಬಿಡ್ಬೇಕಲ್ಲ. ಯಾಕೆ ಮತ್ತೇನ್ ತರಲೆ ಮಾಡ್ದ ಅವನು? ನಾವ್ ಯಾವ್ದಾಗ್ಬಾರ್ದು ಅಂತ ಅನ್ಕೊಂಡಿದ್ವು, ಅದೇ ಮಾಡ್ತಾ ಇದ್ದಾನೆ. ಹೀಗೆ ಒಟ್ಟೊಟ್ಟಾಗಿ ಮಾತಾಡಿದ್ರೆ ನನ್ಗೆ ಹೇಗೆ ಗೊತ್ತಾಗ್ಬೇಕು ಹೇಳು? ಅದೇನು ಅಂತ ಸರಿಯಾಗಿ ಹೇಳು. ಏನೇ ಇದು? ಲಾಯರ್ ನೋಟಿಸ್. ಅವನಿಗೆ ಆತಿಥ್ಯ ಬೇಕಂತೆ. ಅವನ್ ಸಿಗ್ತಾ ಇದ್ರೆ ಕೋರ್ಟಿಗೆ ಹೋಗ್ತಾನಂತಮ್ಮ. ಅಯ್ಯೋ ದೇವ್ರೆ, ಅವನಿಗೇನ್ ಬಂತು ಕೇಳಗಾಲ? ಇನ್ನೇ ಅಷ್ಟೇ ಅವನಿಗೆ ಎಷ್ಟೆಲ್ಲ ಬುದ್ಧಿ ಹೇಳಿದ್ದೀನಿ, ಈ ರೀತಿ ಎಲ್ಲ ಮಾಡ್ಬೇಡ ಅಂತ. ನಾನು ನಿಮಗೆ ಅವತ್ತೇ ಹೇಳಿದ್ದೆ ತಾನೆ, ಅವನು ನನ್ನ ಆತಿಥ್ಯನ ದೂರ ಮಾಡಕ್ಕೆ ಹೀಗೆಲ್ಲ ಮಾಡ್ತಿದ್ದಾನೆ ಅಂತ. ನೀವು ನಂಬಲೇ ಇಲ್ಲ. ಅವನ್ ಬದಲಾಗಿದ್ದಾನೆ ಅಂತ ಹೇಳಿದ್ರೆ ಇವತ್ತು ನೋಡಿ ಮಾ ಯಾವ ಪರಿಸ್ಥಿತಿಗೆ ತಂದಿಟ್ಟಿದ್ದಾನೆ ಅಂತ. ಅವನು ನಿಜವಾಗ್ಲೂ ಬದಲಾಗಿದ್ದಾನೆ ಅಂತ ಅನ್ಕೊಂಡಿದ್ದೆ ಕಣೆ ನಾನು. ಆದ್ರೆ ಅದು ಬರೀ ನನ್ನ ಭ್ರಮೆ ಅಷ್ಟೇ. ಅವನು ಹೀಗೆಲ್ಲ ಮಾಡಬಹುದು ಅಂತ ನಾನು ಊಹಿಸ್ಲೇ ಇಲ್ಲ ನೋಡು. ಅವನಿಗೆ ನಿಜವಾಗ್ಲೂ ತಲೆ ಕೆಟ್ಟಿದೆ. ಯಾರ್ಯಾರ್ದೋ ಮಾತು ಕೇಳ್ಕೊಂಡು ಅವನು ಹೀಗೆಲ್ಲ ಮಾಡ್ತಿದ್ದಾನೆ. ಅವನು ಆದಿತ್ಯನ ಸಾಕ್ತಾನಂತ, ಸಾಕಿ ಬೆಳೆಸ್ತಾನಂತ. ಮಗುಗೆ ಯಾವಾಗ್ಲೂ ತಾಯಿ ಆಸರೆ ಮುಖ್ಯ ಆಗುತ್ತೆ. ಏನ್ ಮಾಡ್ತಿದ್ಯಾ ಆರ್ತಿ? ನಾನು ಬೇಡ್ಕೋತಾ ಇದ್ದೀನಿ ಅಮ್ಮ, ಶಶಾಂಕನ ತಡೀರಿ, ಇಲ್ಲಾಂದ್ರೆ ಆದಿತ್ಯ ನನ್ನಿಂದ ದೂರ ಹೊರಟೋಗ್ತಾನೆ ಅಮ್ಮ. ನನ್ನ ಕೈ ಸಹಿಸ್ಕೊಳಕ್ಕಾಗಲ್ಲ. ಪ್ಲೀಸ್ ಅಮ್ಮ. ಆರ್ತಿ, ಹೇಳ್ಬೇಲೆ, ಕಾಲಿಗೆ ಬೀಳುವಂಥದ್ದು ಏನೇ ಆಗಿದೆ ಈಗ? ನೋಡು, ನೀನ್ ಹೆದರ್ಕೋಬೇಡ. ನಾನು ಯಾವಾಗ್ಲೂ ನಿನ್ ಜೊತೆಲಿ ಇರ್ತೀನಿ. ಆದಿತ್ಯನ ಅವ್ನು ಹೇಗೆ ಕಿತ್ಕೋತಾನೆ ಅಂತ ನಾನ್ ನೋಡ್ತೀನಿ. ಕೋರ್ಟಿಗೆ ಬಂದು ನಾನ್ ಸಾಕ್ಷಿ ಹೇಳ್ತೀನಿ ಕಣೆ. ನನ್ ಮಗನ ಉಳಿಸ್ಕೊಳ್ಳಿ ಅಪ್ಪ, ನನ್ ಮಗನ ಉಳಿಸ್ಕೊಳ್ಳಿ. ಆರ್ತಿ, ಏನ್ ಮಾಡ್ತಾ ಇದೀಯ ನೀನು? ಯಾಕೆ ಕಳ್ತಾ ಇದೀಯಾ? ಏನಾಯ್ತು? ಅದನ್ನ ಹೇಳೋಕೆ ನನಗೆ ನಾಚಿಕೆ ಆಗ್ತಾ ಇದೆ.
ಅಂತ ಗಲಂದಾರಿ ಕೆಲಸ ಮಾಡಿದ್ದಾನೆ ನಿಮ್ ಮಗ. ಏನ್ ವಿಷಯ? ಅವನಿಗೆ ಆದಿತ್ಯನ ಕಸ್ಟಡಿ ಬೇಕಂತೆ. ಅದಕ್ಕೆ ಆರ್ತಿಗೆ ಲಾಯರ್ ನೋಟಿಸ್ ಕಳಿಸಿದಾರೆ. ಇವನ್ ಯಾಕಿಂತ ಕೇಳಬುದ್ಧಿ ಬಂತು? ಯಾವ ಕೆಲಸನ ಮಾಡಬೇಡ ಅಂತೀವೋ ಅದನ್ನೇ ಮಾಡ್ತಾನೆ. ಅಪ್ಪ, ನೀವೇನಾದ್ರೂ ಮಾಡ್ಬೇಕು. ಆದಿತ್ಯನ ನನ್ನ ಕೈಲಿ ಬಿಟ್ಟಿರಕ್ಕಾಗಲ್ಲಪ್ಪ. ಅವನ್ ದೂರ ಆದ್ರೆ ನಾನು ಪ್ರಾಣನೇ ಕಳ್ಕೊಂಡ್ಬಿಡ್ತೀನಿ. ಯಾಕೆ ಹಿಂಗ್ ಮಾತಾಡ್ತೀಯ ಆರ್ತಿ? ಇಷ್ಟು ಸಣ್ಣ ವಿಷಯಕ್ಕೆ ಪ್ರಾಣ ಕಳ್ಕೊಳ್ಳೋ ಮಾತಾಡ್ತಾರ? ಯಾವುದೇ ಕಷ್ಟ ಬಂದ್ರು ಎದುರಿಸಿ ನಿಲ್ತಿದ್ದ ನನ್ನ ಆರ್ತಿ ಎಲ್ಲ ಹೋದ್ಲಮ್ಮ. ಆರ್ತಿ, ನೀನೇನು ಯೋಚನೆ ಮಾಡಬೇಡ. ಯಾರೇ ಬಂದ್ರು ಏನೇ ಮಾಡಿದ್ರು ಆದಿತ್ಯನ ನಿನ್ನಿಂದ ದೂರ ಮಾಡಕ್ ಸಾಧ್ಯ ಅಲ್ಲ. ನಾನಿದ್ದೇನೆ. ಆರ್ತಿ, ಬಸ್ರಿ ಹುಡುಗಿ ಕಡೆ ನೀನು ಹೀಗೆಲ್ಲ ಕಣ್ಣೀರು ಹಾಕ್ಬಾರ್ದು. ಈಗ ಅಪ್ಪನೂ ಹೇಳಿದ್ರಲ್ವಾ ನಿನ್ ಜೊತೆಲಿ ಇರ್ತೀನಿ ಅಂತ, ಮತ್ತೆ ಯಾಕೆ ಭಯ ಪಡ್ತೀಯ? ನೋಡು, ನಾನು ಅಪ್ಪ ಇಬ್ರು ಬಂದು ಕೋರ್ಟಲ್ಲಿ ನಿನ್ ಪರವಾಗಿ ಸಾಕ್ಷಿ ಹೇಳ್ತೀವಿ. ಆದಿತ್ಯನ ನಿನ್ನಿಂದ ಬೇರೆ ಮಾಡೋಕೆ ಯಾರಿಂದಲೂ ಸಾಧ್ಯ ಇಲ್ಲ ಕಣೆ. ಅರ್ಥ ಆಯ್ತಾ? ರವಿ, ನಾನು ನಿನ್ನ ಹತ್ರ ಮಾತಾಡ್ಬೇಕು. ಏನಮ್ಮ? ನಂದೊಂದು ಮಾತು ನಡೆಸ್ಕೊಡ್ಬೇಕು. ಯಾಕಮ್ಮ ಹೀಗೆ ಮಾತಾಡ್ತೀರಿ? ನೀವು ಆರ್ಡರ್ ಮಾಡಿ ನಾನು ನಡೆಸ್ಕೊಡ್ತೀನಿ. ಆದಿತ್ಯನ ಕೇಸ್ನ ನೀನೇ ತಗೋಬೇಕು. ಯಾಕೆ ಸುಮ್ಮನೆ ಆಗ್ಬಿಟ್ಟೆ? ಅಮ್ಮ, ನೀವೇನು ಹೇಳ್ತಾ ಇದ್ದೀರಾ ಅಂತ ಗೊತ್ತು ತಾನೆ? ಗೊತ್ತು. ಅಣ್ಣ ತಮ್ಮಂದ್ರು ಒಬ್ರಿಗೊಬ್ರು ಸಹಾಯ ಮಾಡಿದೆ, ಮತ್ತಿನ್ಯಾರು ಮಾಡ್ತಾರೆ? ಆದ್ರೂ ಸೂರ್ಯ ನಿನಗೆಷ್ಟು ಸಹಾಯ ಮಾಡಿದಾನೆ ಅಂತ ನಿನಗೆ ಗೊತ್ತಲ್ವಾ? ಅಮ್ಮ, ಆದ್ರೂ ಒಂದ್ಸಾರಿ ಇಷ್ಟು ದೊಡ್ಡವನಾಗಿದೀಯಾ, ಇನ್ನು ಎಲ್ಲಾರ್ಗೂ ಹೆದರ್ಕೊಂಡ್ರೆ ಹೇಗೆ? ನಿನ್ನ ನಿರ್ಧಾರಗಳನ್ನ ನೀನೇ ತಗೊಳಕ್ ಪ್ರಯತ್ನ ಮಾಡು. ರಾಖಿ ಕೇಸಲ್ಲಿ ನೀನ್ ಸೋತೆ ಹೋಗಿದ್ದೆ. ಸೂರ್ಯ ರಾಗಿಣಿಯವ್ರನ್ನ ಕರ್ಕೊಂಬಂದಿಲ್ಲ ಅಂದ್ರೆ ನಮ್ಮನೆ ಮಾನ ಮರ್ಯಾದೆ ಏನಾಗ್ತಿತ್ತು ಅಂತ ಯೋಚನೆ ಮಾಡಿದ್ಯಾ? ನಿನ್ ತಮ್ಮ ಅಂತ ಅಲ್ದೇ ಹೋದ್ರು ನಿನಗ್ ಸಹಾಯ ಮಾಡಿದಾನೆ ಅನ್ನೋ ಕೃತಜ್ಞತೆಗೋಸ್ಕರನಾದ್ರೂ ನೀನ್ ಈ ಕೇಸ್ ತಗೋ. ಅಲ್ಲಮ್ಮ, ಸೂರ್ಯ ಇದಕ್ಕೆ ಒಪ್ಕೊಳ್ತಾನ? ಮೊದಲೇ ಅವನ್ ಸ್ವಾಭಿಮಾನಿ. ನಾನ್ ಸೂರ್ಯನ ಹತ್ರ ಮಾತಾಡಿದ್ದೀನಿ, ಅವನು ಒಪ್ಕೊಂಡಿದ್ದಾನೆ. ಸರಿಮ್ಮ, ಸೂರ್ಯನ ಹತ್ರ ಈ ಕೇಸ್ ಬಗ್ಗೆ ನಾನು ಮಾತಾಡ್ತೀನಿ. ನನಗೀಗ ನೆಮ್ಮದಿ ಆಯ್ತು. ನೀವ್ ಅಣ್ಣ ತಮ್ಮ ಜೊತೆಗಿದ್ರೆ ಈ ಕೇಸ್ನ ನೀವು ಗೆದ್ದೇ ಗೆಲ್ತೀರಾ. ನೀನ್ ಇವತ್ತೇ ಹೋಗಿ ಸೂರ್ಯನ ಹತ್ರ ಮಾತಾಡು. ಸರಿಮ್ಮ, ಮಾತಾಡ್ತೀನಿ. ಡೈವರ್ಸ್ ಆದ್ಮೇಲೆ ಆರ್ತಿ ಅವ್ರಿಗೆ ಕಾಂಪನ್ಸೇಷನ್ ಏನಾದ್ರು ಕೊಟ್ಟಿದ್ದೀರಾ ನೀವು? ಡಿವೋರ್ಸ್ ಆದ್ಮೇಲೆ ನೀನು ಕಾಂಪನ್ಸೇಷನ್ ತಗೊಂಡಿಲ್ಲ ಅಲ್ವಾ? ಅವಳೇನು ಕೇಳಲೇ ಇಲ್ಲ. ಬೇರೆ ಏನಾದರೂ ಸಹಾಯ? ಮಗನ ಹೆಸರಲ್ಲಿ FD ಮಾಡಿಸಿದ್ದೀನಿ. ನಿಮ್ಮ ಮಗನ ಜೊತೆ ಸಂಬಂಧ ಹೇಗಿದೆ? ಇಷ್ಟು ವರ್ಷ ಯಾವ ಮಗು ಹುಟ್ಟಿದೆ ಹೇಗಿದೆ ಅಂತ ಕೇಳದೆ ಇದ್ದೋನು 6 ವರ್ಷ ಆದ್ಮೇಲೆ ಬಂದು ಮಗುನ ನನ್ನ ಕಸ್ಟಡಿ ಕೊಡಿ ಅಂದ್ರೆ ಯಾವ ಕೋರ್ಟು ಒಪ್ಪೋದಿಲ್ಲ. ಇಷ್ಟು ವರ್ಷ ನಾ ಊರಲ್ಲೇ ಇರಲಿಲ್ಲ. ಈಗ ಮಗನ ಜೊತೆ ಅನ್ಯೋನ್ಯವಾಗಿದ್ದೀನಿ. ಅವನು ನನ್ನ ಹಚ್ಕೊಂಡಿದ್ದಾನೆ. ಅದಕ್ಕೂ ಇದಕ್ಕೂ ಸಂಬಂಧ ಇಲ್ಲ. ನಿನ್ನ ಮಗನಿಗೆ ಅಪ್ಪನ ಆಸರೆ ಸಿಗ್ಲಿ ಅಂತ ತಾನೆ ಮತ್ತೊಂದು ಮದುವೆ ಆಗಿದ್ದು. ನಾವು ಈ ಕೇಸ್ ಗೆಲ್ತೀವಲ್ವಾ ಅಣ್ಣ? ನನಗೂ ಆದಿತ್ಯನ ಕಳ್ಕೊಳ್ಳೋಕೆ ಇಷ್ಟ ಇಲ್ಲ. ಯೋಚನೆ ಮಾಡಬೇಡಿ, ಈ ಕೇಸ್ ಗೆಲ್ಲೋದು ನಾವೇ. ನೀವಿಷ್ಟು ಭರವಸೆ ಕೊಟ್ರೆ ಸಾಕು, ನಾನು ಧೈರ್ಯವಾಗಿ ಮುನ್ನುಗ್ತೀನಿ. ಕೇಸು ಸ್ಟ್ರಾಂಗ್ ಆಗಿದೆ, ಅವನೇನು ಮಾಡೋಕ್ಕಾಗಲ್ಲ. ನಾವು ಗೆದ್ದೇ ಗೆಲ್ತೀವಿ.
ಥ್ಯಾಂಕ್ಸ್ ಬಾವಾ. ನೀವಿಷ್ಟೊಂದು ಧೈರ್ಯ ಕೊಟ್ಟ ಮೇಲೆ ನಮಗಿನ್ ಯಾವ ಹೆದರಿಕೆನೂ ಇಲ್ಲ. ಹಾಗಿದ್ರೆ ಕೇಸಿನ ಖರ್ಚಿಗೆ ನಾನು ದುಡ್ಡು ಅರೇಂಜ್ ಮಾಡ್ತೀನಿ. ನನ್ನ ಫೀಸು 5 ಲಕ್ಷ ಆಗುತ್ತೆ. ಅದನ್ನ ನೀವು ಅಡ್ವಾನ್ಸ್ ಆಗಿ ಕೊಡ್ಬೇಕಾಗತ್ತೆ. ನೀನು ಅದ್ರ ಬಗ್ಗೆ ತಲೆ ಕೆಡಿಸ್ಕೋಬೇಡ. ನಾನು ನಿನಗೆ ಫೀಸ್ ಅಂತ ಕೊಡ್ತಿಲ್ಲ ಅಣ್ಣ. ಕೋರ್ಟಿನ ಖರ್ಚಿಗೆ ಎಷ್ಟಿದ್ರೂ ಸಾಕಾಗಲ್ಲ. ದಯವಿಟ್ಟು ಇಲ್ಲ ಅನ್ಬೇಡ. ನನ್ನ ಕೈಲಾದಷ್ಟು ನಾನು ನಿನಗೆ ಅರೇಂಜ್ ಮಾಡಿಕೊಡ್ತೀನಿ. ಫೀಸ್ ಬಗ್ಗೆ ನೀವೇನು ಯೋಚನೆ ಮಾಡಬೇಡಿ. ಸರಿ, ಹಾಗಿದ್ರೆ ನಾನು ಇನ್ನೊಂದು ಸಾರಿ ಫೈಲ್ನ ಸ್ಟಡಿ ಮಾಡ್ತೀನಿ. ಏನಾದರೂ ಕ್ಲೂ ಸಿಗುತ್ತಾ ಅಂತ ನೋಡ್ತೀನಿ. ಭಾವ, ನೀವು ಧೈರ್ಯ ಕೊಟ್ಟಿರೋದ್ರಿಂದ ಸ್ವಲ್ಪ ಸಮಾಧಾನ ಆಯ್ತು. ನಾವೀ ಕೇಸ್ನ ಗೆಲ್ತೀವಿ ಅಲ್ವಾ? ನಾವು ಈ ಕೇಸ್ ಗೆದ್ದೇ ಗೆಲ್ತೀವಿ. ಆರ್ತಿ ಅವರೇ, ನಮ್ಮ ಆದಿತ್ಯನ ನಮ್ಮಿಂದ ಕಿತ್ಕೊಳ್ಳೋದಕ್ಕೆ ನಾನು ಬಿಡಲ್ಲ. ಥ್ಯಾಂಕ್ಸ್ ಸೂರ್ಯ ಅವರೇ. ಹೇಳು, ಏನ್ ವಿಷಯ? ಲಾಯರ್ ಹತ್ರ ಮಾತಾಡಿದ್ದೀನಿ. ಫೀಸ್ ಅಡ್ವಾನ್ಸ್ ಆಗಿ ಬೇಕಂತೆ, ಅರೇಂಜ್ ಮಾಡಿ. ಆಯ್ತು, ಅರೇಂಜ್ ಮಾಡ್ತೀನಿ. ಥ್ಯಾಂಕ್ ಯು. ಪ್ಲೀಸ್ ಟೇಕ್ ಯು ಸೀಟ್ ಸರ್. ಥ್ಯಾಂಕ್ ಯು. ಹೇಗಿದ್ದೀರಾ ಸರ್? ಚೆನ್ನಾಗಿದ್ದೀನಿ. ಸಾರಿ ಸರ್, ಆಕ್ಚುಲಿ ಅಮೌಂಟ್ ಹೆವಿ ಇದ್ದಿದ್ದಕ್ಕೆ ನಿಮ್ಮನ್ನೇ ಬರಕ್ಕೆ ಹೇಳಬೇಕಾಯ್ತು. ಪರವಾಗಿಲ್ಲ, ನಥಿಂಗ್ ರಾಂಗ್. ಚೆಕ್ ಕೊಡ್ತೀನಿ. ನೋ ಇಶ್ಯೂಸ್. ಸರ್ ತಗೊಳ್ಳಿ, ಚೆಕ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು. ಪರವಾಗಿಲ್ಲ, ಇವತ್ತಿನವರೆಗೂ ನೀವು ಕಮ್ಮಿ ಕೊಟ್ಟಿಲ್ಲ. ಓಕೆ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಸರಿ. ಕೆಲಸನೇ ಇಲ್ದಿರೋ ಶಶಾಂಕ್ ಅವ್ರಿಗೆ ಲಾಯರ್ನ ಎಂಗೇಜ್ ಮಾಡ್ಕೊಳ್ಳೋಕೆ ಹೇಗೆ ಸಾಧ್ಯ? ಅಷ್ಟೊಂದು ಹಣ ಎಲ್ಲಿಂದ ಬಂತು? ಯಾರೋ ಅವ್ರಿಗೆ ಸಹಾಯ ಮಾಡ್ತಿದ್ದಾರೆ. ಪ್ರಾಬಬ್ಲಿ ಶಕುಂತಲಾ ಅತ್ತೆ ಅವರು ಸಹಾಯ ಮಾಡ್ತಿರ್ಬೇಕು. ಹಾಯ್ ಸೂರ್ಯ. ಹಲೋ ಸರ್, ಹೌ ಆರ್ ಯು? ಗುಡ್. ಇನ್ಫ್ಯಾಕ್ಟ್ ನಿಮ್ಮ ಫಾದರು ನನ್ನ ಕ್ಯಾಬಿನಲ್ಲಿ ಮೊಬೈಲ್ ಬಿಟ್ಟೋಗಿದ್ರು, ತಗೊಳ್ಳಿ. ರಿಟರ್ನ್ ಮಾಡ್ತೀನಿ. ಓಕೆ. ಸೂರ್ಯ, ತಪ್ಪು ತಿಳ್ಕೊಬೇಡಿ, ನಿಮ್ಮ ಮನೆಯಲ್ಲಿ ಯಾವುದೇ ಥರದ ಪ್ರಾಬ್ಲಮ್ ಇಲ್ಲ ಅಲ್ವಾ? ಹಾಗೆಲ್ಲ ಏನಿಲ್ಲ. ಯಾಕೆ ಕೇಳ್ತಾ ಇದ್ದೀರಾ? ಏನಿಲ್ಲ, ಇವತ್ತು ರಾಜಶೇಖರ್ ನಮ್ಮ ಬ್ಯಾಂಕಿಂದ ಒಂದೇ ಸತಿ 5 ಲಕ್ಷ ಡ್ರಾ ಮಾಡಿದ್ರು, ಅದಕ್ಕೆ ಕೇಳಿದೆ ಅಷ್ಟೇ. ಹಾಗೇನಿಲ್ಲ ಸರ್. ಬಿಸ್ನೆಸ್ ಅಂದಮೇಲೆ ಹಣದ ಅವಶ್ಯಕತೆ ಇದ್ದೇ ಇರುತ್ತಲ್ವಾ, ಅದಕ್ಕೆ ಇರಬೇಕು. ಓಕೆ. ಫ್ರಮ್ ಮೀ ನಥಿಂಗ್ ಎಟ್ ಆಲ್. ಪ್ಲೀಸ್ ಕ್ಯಾರಿ ಆನ್. ಥ್ಯಾಂಕ್ ಯು. ಅಪ್ಪಂಗೆ ಇಷ್ಟೊಂದು ಹಣದ ಅಗತ್ಯ ಏನಿತ್ತು? ಅಮ್ಮಂಗೆ ಏನಾದರೂ ಮಂಡಿ ನೋವು ಜಾಸ್ತಿ ಆಗಿದೆಯಾ? ಮನೆಗೆ ಹೋಗಿ ಅಮ್ಮನ ಹತ್ರ ಮೊದಲು ಆರೋಗ್ಯ ವಿಚಾರಿಸ್ಬೇಕು. ನನಗೆ ಹೇಳಿದ್ರೆ ನಾನು ಆತಂಕ ಪಟ್ಕೊತೀನಿ ಅಂತ ಅವ್ರು ನನಗೆ ಹೇಳಿಲ್ಲ ಅನ್ಸುತ್ತೆ.
ಶಶಾಂಕ್ ಕಾಲ್ ಮಾಡ್ತಿದ್ದಾರೆ. ಅವ್ರಿಗೆ ಅಪ್ಪನ ಹತ್ರ ಏನ್ ಕೆಲಸ? ಇದೇನು ತಕ್ಷಣ ಮೆಸೇಜ್ ಕಳ್ಸಿದ್ದಾರೆ? ಶಶಾಂಕು ಅಪ್ಪಂಗೆ ಯಾವ್ದಾದ್ರೂ ವಿಷಯಕ್ಕೆ ಕಾಡಿಸ್ತಿರ್ಬೋದಾ? ನೀವು ಹೇಳಿದ್ದಾಗೆ ಲಾಯರ್ ಹತ್ರ ಮಾತಾಗಿದೆ. ನನಗೆ ಕ್ಯಾಶ್ ಯಾವಾಗ ಸಿಗುತ್ತೆ? ಅಂದ್ರೆ ಶಶಾಂಕ್ಗೆ ಅಪ್ಪ ಸಹಾಯ ಮಾಡ್ತೀಯಾರ? ನೀವ್ ಹೀಗ್ ಮಾಡ್ತೀರಾ ಅಂತ ನಾನು ಯೋಚನೆನೂ ಮಾಡಿರ್ಲಿಲ್ಲಪ್ಪ. ಆರ್ತಿಯವ್ರ ಸುಳ್ಳು ನಿಮ್ಮೆಲ್ಲರ ಮನಸ್ಸನ್ನು ನೋಯಿಸಿದೆ ಅಂತ ನಾನು ಒಪ್ತೀನಿ. ಅದಕ್ಕೆ ನೀವು ನಮಗೆ ಶಿಕ್ಷೆ ಕೊಟ್ಟಿದ್ದೀರಾ, ನಾನು ಅನುಭವಿಸ್ತಾ ಇದ್ದೀವಿ, ಮುಂದೇನೂ ಅನುಭವಿಸ್ತಾ ಇರ್ತೀವಿ. ನೀವು ನಮ್ಮ ಮೇಲೆ ಕೋಪ ಮಾಡ್ಕೊಂಡಿರೋದು, ಶಿಕ್ಷೆ ಕೊಟ್ಟಿರೋದು ಎಲ್ಲ ನ್ಯಾಯವಾಗೇ ಇದೆ. ಆದ್ರೆ ಶಶಾಂಕಕ್ಕೆ ಸಹಾಯ ಮಾಡಿ ನೀವು ತಪ್ಪು ಮಾಡ್ತಾ ಇದ್ದೀರಾ. ನಿಮ್ಮ ಮಗಂಗೆ ನೀವು ಅನ್ಯಾಯ ಮಾಡ್ತಾ ಇರಪ್ಪ. ನನ್ನ ಮಗನ್ನ ನನ್ನಿಂದ ದೂರ ಮಾಡ್ತೀಯಾರೆ ಅಂತ ಗೊತ್ತಿದ್ದು ಅವ್ರಿಗೆ ಸಹಾಯ ಮಾಡ್ತೀರಲ್ಲ, ಯಾಕೆ ಹೀಗೆ ಮಾಡ್ತಾ ಇದ್ದೀರಾ? ಹೇಳಿ ಅಪ್ಪ, ಯಾಕೆ ಹೀಗೆ ಮಾಡ್ತಾ ಇದ್ದೀರಾ? ಆರ್ತಿಗೆ ದುಃಖದ ಅನುಭವ ಆದಾಗಲೇ ತಂದೆ ತಾಯಿ ದುಃಖ ಏನು ಅಂತ ಅರ್ಥ ಆಗೋದು. ಮಗನ್ ಕಳ್ಕೊಂಡು ಕಣ್ಣೀಡ್ತಿರೋ ತಾಯಿಗೆ ಮತ್ತೆ ಮಗನ್ ವಾಪಸ್ ಕರ್ಕೊಂಡ್ಬರ್ತೀನಿ ಅಂತ ಮಾತು ಕೊಟ್ಟಿದ್ದೀನಿ. ಸಾಮ, ದಾನ, ಭೇದ, ದಂಡ ಯಾವುದೇ ಮಾರ್ಗ ಆದ್ರೂ ಸರಿ, ಇದರಲ್ಲಿ ತಪ್ಪೇನಿದೆ? ಆಲ್ ಈಸ್ ಫೇರ್ ಇನ್ ಲವ್ ಅಂಡ್ ವಾರ್. ಕೇಳಿಲ್ಲ? ನೀನ್ ನಿನ್ನ ಮಗನ ವಾಪಸ್ ಪಡೆಯೋದಕ್ಕೋಸ್ಕರ ಆಕಾಶ ಭೂಮಿ ಒಂದು ಮಾಡ್ತಿದ್ಯಾ. ನಾನು ನನ್ನ ಮಗನ ಪಡೆಯೋದಕ್ಕೋಸ್ಕರ ಹೋರಾಡ್ತಾ ಇದ್ದೀನಿ. ಒಬ್ಬ ದುಷ್ಟನಿಗೆ ಸಹಾಯ ಮಾಡಿದ್ರೂ ಸರಿನೇ. ವಿಷಯ ಒಂದೇ, ಉದ್ದೇಶನೂ ಒಂದೇ, ಮಗನ್ನ ವಾಪಸ್ ಪಡೆಯೋದು. ಇದರಲ್ಲಿ ನೀನ್ ಸರಿ, ನಾನ್ ತಪ್ಪು ಅಂದ್ರೆ ಏನರ್ಥ? ಯಾಕಂದ್ರೆ ನಾನು ಸತ್ಯದ ಜೊತೆ ನಿಂತಿದ್ದೀನಿ ಅಪ್ಪ. ನೀವು ತಪ್ಪಾರಿ ಹಿಡಿತಿದ್ದೀರಾ. ಒಬ್ಬ ಮೋಸ್ಕಾರ ತನ್ನ ಕೆಲಸ ಸಾಧಿಸ್ಕೊಳ್ಳೋದಕ್ಕೆ ಏನ್ ಬೇಕಾದ್ರೂ ಮಾಡೋದಕ್ಕೆ ಹೇಸ್ತಿರೋರ್ ಜೊತೆ ಕೈ ಜೋಡಿಸ್ತಾ ಇದ್ದೀರಾ. ಅವ್ರ ತಂದೆ ತಾಯಿನೇ ಅವ್ರು ನೋಡ್ಕೊಳ್ದೇ ಇರೋರು ತನ್ನ ಮಗನ್ ಹೇಗ್ ನೋಡ್ಕೊಂತಾರೆ? ನೀನು ಈ ಮಾತಾಡ್ತಿದ್ಯಾ ಸೂರ್ಯ? ನೀನು ನಿನ್ನ ತಂದೆಗೆ ಎದುರಾಗ್ತಾನೆ ನಿಂತಿರೋದು. ನಾನು ತಪ್ಪು ಮಾಡ್ತಿದ್ದೀನಿ ನಿಜ, ಆದ್ರೆ ನನ್ನ ಉದ್ದೇಶ ನಾನು ಗೆಲ್ಲೋದು. ಹೇಗ್ ಗೆಲ್ತೀನಿ ಅನ್ನೋದು ಮುಖ್ಯ ಅಲ್ಲ. ಒಂದ್ ಮಾತಂತೂ ನಿಜ, ನಾನು ಯಾವಾಗ್ಲೂ ಸತ್ಯದ ಜೊತೆ ನಿಂತಿರ್ತೀನಿ. ಕೊನೆಗೆ ಗೆಲ್ಲೋದು ಸತ್ಯನೇ. ನಿನ್ನ ಆತ್ಮವಿಶ್ವಾಸ ನೋಡಿ ನನಗೆ ತುಂಬಾ ಖುಷಿ ಆಗ್ತಿದೆ. ಅದು ನಿನಗೆ ಚೆನ್ನಾಗಿ ಗೊತ್ತು. ಈ ನಿನ್ನಪ್ಪ ಯಾವುದೇ ವಿಚಾರಕ್ಕೆ ತಲೆ ಹಾಕಿದ್ರು ಅದನ್ನು ಸಾಧಿಸದೆ ಬಿಡೋಲ್ಲ ಅಂತ. ನಾಳೆ ಕೋರ್ಟಲ್ಲಿ ಮೀಟ್ ಆಗೋಣ. ಯಾರು ಸರಿ ಯಾರು ತಪ್ಪು ಅನ್ನೋದು ಕೋರ್ಟೇ ನಿರ್ಧಾರ ಮಾಡುತ್ತೆ. ಇಲ್ಲೇನ್ ಮಾಡ್ತಾ ಇದ್ದೀರಾ? ನೀವು ಹೋಗಿ. ಏನಾಯ್ತು ಸೂರ್ಯ ಅವರೇ? ನನ್ನ ಮೂಡ್ ಸರಿಗಿಲ್ಲ, ನಾನು ಆಮೇಲೆ ನಿಮ್ಮ ಹತ್ರ ಮಾತಾಡ್ತೀನಿ. ಯಾಕೆ ಇಷ್ಟೊಂದು ಕೋಪ ಮಾಡ್ಕೊಂಡಿದ್ದೀರಾ? ಯಾರ ಮೇಲೆ? ನಮ್ಮ ಅಪ್ಪನ ಮೇಲೆ. ಏನಾಯ್ತು? ಶಶಾಂಕ್ಗೆ ಕೆಲಸ ಇರಲಿಲ್ಲ, ಅವ್ರ ಅಪ್ಪನ ಹತ್ರನೂ ಹಣ ಇಲ್ಲ. ಇದ್ದಿದ್ದ ಹಣ ಎಲ್ಲ ಟ್ರೀಟ್ಮೆಂಟ್ ಖರ್ಚು ಮಾಡ್ಕೊಂಡಿದ್ದಾರೆ.
ಈಗ ಆದಿತ್ಯನ ಹೆಸರಲ್ಲಿ FT ಕೋರ್ಟಲ್ಲಿ ಕೇಸ್ ಹಾಕಕ್ಕೆ ಲಾಯರ್ನ ಹೈರ್ ಮಾಡ್ಕೊಳ್ಳೋದಕ್ಕೆ ದುಡ್ಡು ಎಲ್ಲಿಂದ ಬಂತು ಅಂತ ಯೋಚನೆ ಮಾಡ್ತಿದ್ದೆ. ಈಗ ಅದಕ್ಕೆ ಉತ್ತರ ಸಿಕ್ತು ನನಗೆ. ಶಶಾಂಕ್ ಬೆಂಬಲವಾಗಿ ನಿಂತು ಹಣದ ಸಹಾಯ ಮಾಡ್ತಾ ಇರೋದು ನಮ್ಮ ತಂದೆ.